ಕೊಬ್ಬರಿ ಎಣ್ಣೆ ಬಳಸಿದರೆ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಲಾಭಗಳು ಇದೆ ಗೊತ್ತಾ? ಅಲ್ಲದೆ ಚಳಿಗಾಲದಲ್ಲಿ ನಾವು ಕೊಬ್ಬರಿ ಎಣ್ಣೆಯನ್ನು ತಪ್ಪಾಗಿ ಬಳಕೆ ಮಾಡುತ್ತಿರುತ್ತೇವೆ. ಇವತ್ತಿನ ಈ ವಿಡಿಯೋದಲ್ಲಿ ಕೊಬ್ಬರಿ ಎಣ್ಣೆಯ ಸೀಕ್ರೆಟ್ ಅನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ತೆಂಗಿನ ಎಣ್ಣೆಯನ್ನು ನಿಯಮಿತವಾಗಿ ಪ್ರತಿದಿನ ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಉತ್ತಮಗೊಳ್ಳುತ್ತದೆ. ಅದರಲ್ಲೂ ಮಲಬದ್ಧತೆ ಸಮಸ್ಯೆಗೆ ಇದು ತುಂಬಾ ಒಳ್ಳೆಯದು. ದೇಹದಲ್ಲಿ ಸುಟ್ಟ ಕಲೆಗಳು, ಗಾಯದ ಕಲೆಗಳು ಹೆಚ್ಚಿದ್ದರೆ ಪ್ರತಿದಿನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುತ್ತಾ ಬಂದರೆ ಕ್ರಮೇಣವಾಗಿ ಕಲೆಗಳು ದೂರವಾಗುತ್ತವೆ. ವಾರಕ್ಕೆ 2-3 ಬಾರಿಯಾದರೂ ಕೊಬ್ಬರಿ ಎಣ್ಣೆಯಿಂದ ಬಾಯಿ ಮುಕ್ಕಳಿಸಿದರೆ ನಿಮ್ಮ ಹಲ್ಲು, ಒಸಡುಗಳು ಆರೋಗ್ಯವಾಗಿರುತ್ತವೆ. ಅಲ್ಲದೆ ಬಾಯಿ ಮುಕ್ಕಳಿಸುವುದರಿಂದ ಬಾಯಿಯ ದುರ್ವಾಸನೆ ಕೂಡ ಹೋಗುತ್ತದೆ. ಪ್ರತಿದಿನ ತೆಂಗಿನ ಎಣ್ಣೆಯನ್ನು 1 ಚಮಚ ಸೇವಿಸುವುದರಿಂದ ಒಳಗಿನಿಂದ ಚರ್ಮವನ್ನು ತೇವಗೊಳಿಸಿ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಮುಖದ ಮೇಲಿನ ಕಲೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಸ್ತನಗಳಿಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದರೆ ರಕ್ತ ಸಂಚಲನ ಸರಿಯಾಗಿ ಆಗುವುದಲ್ಲದೆ ಸ್ತನಗಳಲ್ಲಿ ಗಂಟುಗಳು ಆಗುವುದಿಲ್ಲ. ಅವುಗಳ ಆಕಾರವೂ ಕೂಡ ತುಂಬಾ ಸುಂದರವಾಗಿ ಕಾಣುತ್ತದೆ. ಕೊಬ್ಬರಿ ಎಣ್ಣೆ ಸಾಂತ್ವನಗೊಳಿಸುವ ಗುಣವನ್ನು ಹೊಂದಿದ್ದು ಮಾನಸಿಕ ಒತ್ತಡದಿಂದ ಹೊರಬರಲು ನೆರವಾಗುತ್ತದೆ. ತಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಮಸಾಜ್ ಮಾಡಿದ ಬಳಿಕ ಮಾನಸಿಕ ಒತ್ತಡದಿಂದ ಹೊರಬರಲು ಸಾಧ್ಯವಾಗುತ್ತದೆ. ಅಡುಗೆಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಜೊತೆಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಯಾವುದೇ ರೀತಿಯ ಅನಾರೋಗ್ಯಗಳು ಬರುವುದಿಲ್ಲ. ಕೊಬ್ಬರಿ ಎಣ್ಣೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ನಮ್ಮ ಆಹಾರದ ಮೂಲಕ ಲಭಿಸುವ ಕೊಬ್ಬಿನಲ್ಲಿ ಕರಗುವ ಮೆಗ್ನೀಸಿಯಂ, ಕ್ಯಾಲ್ಸಿಯಂ ಹಾಗೂ ವಿಟಮಿನ್ಗಳು ಸುಲಭವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿದಿನ ಕೊಬ್ಬರಿ ಎಣ್ಣೆಯನ್ನು ಬಳಸುವುದರಿಂದ ರಕ್ತದ ಶುಗರ್ ಲೆವೆಲ್ ಅನ್ನು ನಿಯಂತ್ರಿಸಬಹುದು. ತೆಂಗಿನ ಎಣ್ಣೆಯ ಒಂದು ಅದ್ಭುತವಾದ ಗುಣ ಎಂದರೆ ಅದು ನಮ್ಮ ದೇಹ ಸೇರಿದ ತಕ್ಷಣ ನಮಗೆ ಹೊಟ್ಟೆ ಹಸಿವನ್ನು ಕಡಿಮೆ ಮಾಡಿ ನಾವು ದಿನದಲ್ಲಿ ತೆಗೆದುಕೊಳ್ಳುವ ಕ್ಯಾಲೋರಿಗಳ ಮಟ್ಟವನ್ನು ತಗ್ಗಿಸುತ್ತದೆ. ನಿಮ್ಮ ತಲೆ ಕೂದಲಿಗೆ ತೆಂಗಿನ ಎಣ್ಣೆ ಹಚ್ಚುವುದರಿಂದ ಸುಂದರವಾಗಿ ಕಾಣಿಸುವುದರ ಜೊತೆಗೆ ಕೂದಲು ಸ್ವಿಟ್ ಆಗುವುದನ್ನು ತಡೆಯುತ್ತದೆ ಮತ್ತು ತಲೆ ಹೊಟ್ಟಿನ ಸಮಸ್ಯೆಯನ್ನು ದೂರ ಮಾಡುತ್ತದೆ. ಕೊಬ್ಬರಿ ಎಣ್ಣೆಯಿಂದ ಕೂದಲು ಹೊಳೆಯುವುದಲ್ಲದೆ ಉದ್ದವಾಗಿ ಬೆಳೆಯುತ್ತದೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಗರ್ಭಿಣಿಯರು ಹೊಟ್ಟೆಗೆ, ದೇಹಕ್ಕೆ ಕೊಬ್ಬರಿ ಎಣ್ಣೆಯಿಂದ ಆಗಾಗ ಮಸಾಜ್ ಮಾಡುತ್ತಿದ್ದರೆ ಹಾರ್ಮೋನುಗಳು ಸಮತೋಲನದಲ್ಲಿರುತ್ತದೆ. ತೆಂಗಿನ ಎಣ್ಣೆಯಲ್ಲಿ ಇರುವ ಫ್ಯಾಟಿ ಆಮ್ಲಗಳು ಮನುಷ್ಯನ ಹಸಿವನ್ನು ನಿವಾರಿಸಿ ತೂಕ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಸೊಂಟದ ಭಾಗದಲ್ಲಿ ಶೇಖರಣೆಯಾಗುವ ಕೊಬ್ಬಿನ ಅಂಶವನ್ನು ಕರಗಿಸುತ್ತದೆ. ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಗರ್ಭಿಣಿಯರಿಗೆ ಹೊಟ್ಟೆಯ ಭಾಗದಲ್ಲಿ ಆಗುವ ತುರಿಕೆಯ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಕೇವಲ ಹೊಟ್ಟೆ ಮಾತ್ರವಲ್ಲದೆ ಪೂರ್ತಿ ದೇಹಕ್ಕೆ ಮಸಾಜ್ ಮಾಡಿಕೊಳ್ಳುವುದರಿಂದ ಚರ್ಮದಲ್ಲಿ ಕಾಣಿಸಿಕೊಳ್ಳುವ ಕಲೆ ಕಡಿಮೆಗೊಳಿಸಲು ಕೂಡ ಇದು ಸಹಾಯ ಮಾಡುತ್ತದೆ. ಹಾಗಾಗಿ ಗರ್ಭಿಣಿಯರು ಪ್ರತಿದಿನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿದರೆ ಬಹಳ ಒಳ್ಳೆಯದು. ಪ್ರತಿದಿನ ಕೊಬ್ಬರಿ ಎಣ್ಣೆಯನ್ನು ಸೇವಿಸುವ ಮೂಲಕ ಮರೆತ ವಿಷಯಗಳನ್ನು ನೆನಪಿಸಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಇದರಿಂದ ಸ್ಮರಣ ಶಕ್ತಿಯೂ ಕೂಡ ಹೆಚ್ಚಾಗುತ್ತದೆ. ಕೊಬ್ಬರಿ ಎಣ್ಣೆಯ ಸೇವನೆಯಿಂದ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಆಗದಂತೆ ತಡೆಯುತ್ತದೆ ಹಾಗೂ ಪಿತ್ತಕೋಶದ ಕಾಯಿಲೆಗಳು ಬರದಂತೆ ತಡೆಯುತ್ತದೆ. ಕೊಬ್ಬರಿ ಎಣ್ಣೆ ಕ್ಯಾನ್ಸರ್ ಉಂಟು ಮಾಡುವ ಜೀವಕೋಶಗಳನ್ನು ಕೊಲ್ಲಲು ಸಹಾಯ ಮಾಡುತ್ತದೆ. ಕೊಬ್ಬರಿ ಎಣ್ಣೆಯನ್ನು ಗುದದ್ವಾರದ ತೂತಿಗೆ 1 ಚಮಚ ಬಿಟ್ಟರೆ ಗುದದ್ವಾರದ ತೂತಿನಲ್ಲಿನ ಉರಿಯು ಕಡಿಮೆಯಾಗುತ್ತದೆ ಮತ್ತು ಮಲವು ಅಂದರೆ ಸಂಡಾಸು ಸಲೀಸವಾಗಿ ಹೊರಬರುತ್ತದೆ. ನಿಮ್ಮ ತುಟಿಗಳು ಒಡೆದು ಚರ್ಮ ಕಿತ್ತು ಬರುತ್ತಿದ್ದರೆ ಅಥವಾ ಒಣಗುತ್ತಿದ್ದರೆ 1 ಚಿಟಿಕೆ ಕೊಬ್ಬರಿ ಎಣ್ಣೆಯಿಂದ ತುಟಿಗಳಿಗೆ ಮಸಾಜ್ ಮಾಡಿದರೆ ಇದು ನಿಮ್ಮ ತುಟಿಗಳನ್ನು ಮೃದುವಾಗಿರಿಸುತ್ತದೆ. ರಾತ್ರಿ ಮುಖಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗುವುದರಿಂದ ಚರ್ಮ ಮೃದುವಾಗುವುದಲ್ಲದೆ ಕಪ್ಪು ಕಲೆಗಳು ದೂರವಾಗುತ್ತದೆ.
ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿ ನಿಮ್ಮ ಹಿಮ್ಮಡಿ ಹಾಗೂ ಪಾದಕ್ಕೆ ಹಚ್ಚಿದರೆ ಹಿಮ್ಮಡಿ ಒಡೆಯುವುದನ್ನು ತಪ್ಪಿಸಬಹುದು. ಸ್ನಾನ ಮಾಡುವ ಅರ್ಧ ಗಂಟೆಯ ಮೊದಲು ನಿಮ್ಮ ದೇಹಕ್ಕೆ ಕೊಬ್ಬರಿ ಎಣ್ಣೆಯಿಂದ ಸ್ವಲ್ಪ ಸಮಯ ಮಸಾಜ್ ಮಾಡಿದ ನಂತರ ಸ್ನಾನ ಮಾಡಿದರೆ ಚರ್ಮವು ಮೃದುವಾಗುವುದಲ್ಲದೆ ಕಾಂತಿಯುತವಾಗಿರುತ್ತದೆ. ಚಳಿಗಾಲದಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸುವಾಗ ಎಚ್ಚರ. ಚಳಿಗಾಲದಲ್ಲಿ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿರುತ್ತದೆ. ಅದು ತಲೆ ಚರ್ಮದೊಳಗೆ ಹೋಗದೆ ತಲೆಯ ಮೇಲೆಯೇ ಉಳಿದುಕೊಳ್ಳುತ್ತದೆ. ಇದರಿಂದ ತುರಿಕೆ, ಚರ್ಮ ಒರಟುತನ, ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ರಾತ್ರಿ ಪೂರ್ತಿ ಎಣ್ಣೆ ಇಟ್ಟುಕೊಳ್ಳುವುದು ಚಳಿಯಲ್ಲಿ ತಲೆ ಚರ್ಮದ ರಂಧ್ರಗಳು ಮುಚ್ಚಿರುತ್ತವೆ. ಎಣ್ಣೆ ಧೂಳು ಸೇರಿ ತಲೆ ಚರ್ಮಕ್ಕೆ ತೊಂದರೆಯಾಗುತ್ತದೆ. ಕೊಬ್ಬರಿ ಎಣ್ಣೆಯ ಸ್ವಭಾವ ತಣ್ಣನೆಯದು. ಒಣ ಚರ್ಮಕ್ಕೆ ಹಚ್ಚಿದರೆ ಇನ್ನೂ ಹೆಚ್ಚು ಒಣತನ ಬರುತ್ತದೆ. ತಣ್ಣನೆಯ ದೇಹ ಹೊಂದಿರುವವರು ಕೊಬ್ಬರಿ ಎಣ್ಣೆಯನ್ನು ಬಳಸಿದರೆ ಶೀತ, ಕೆಮ್ಮು, ತಲೆನೋವು ಹೆಚ್ಚಾಗಬಹುದು. ಸ್ನಾನಕ್ಕೂ ಮುಂಚೆ ತುಂಬಾ ಎಣ್ಣೆ ಹಚ್ಚುವುದು ಕಡಿಮೆ ಮಾಡಿ. ಇದರಿಂದ ಚಳಿಯಲ್ಲಿ ಎಣ್ಣೆ ಸರಿಯಾಗಿ ಹೋಗುವುದಿಲ್ಲ. ತಲೆ ಚರ್ಮದಲ್ಲಿ ಉಳಿದು ಸಮಸ್ಯೆಗಳು ಉಂಟು ಮಾಡುತ್ತದೆ. ಯೋನಿ pH ಅನ್ನು ಕಾಪಾಡಿಕೊಳ್ಳುವುದು. ಗರ್ಭ ಧರಿಸಲು ಪ್ರಯತ್ನ ಮಾಡುತ್ತಿರುವವರಿಗೆ ಯೋನಿಯ ಆರೋಗ್ಯವು ಅತ್ಯಂತ ಅಗತ್ಯವಾದ ವಿಷಯಗಳಲ್ಲಿ ಒಂದಾಗಿದೆ. ಯೋನಿಯ pH ಮಟ್ಟವು ನಿಮ್ಮ ಋತುಚಕ್ರ, ಪ್ರತಿಜೀವಕಗಳಂತಹ ಔಷಧಿಗಳು ಮತ್ತು ನಿಮ್ಮ ಆಹಾರದಿಂದ ಪ್ರಭಾವಿತವಾಗಬಹುದು. pH ಮಟ್ಟ ಹೆಚ್ಚು ಇದ್ದರೆ ಗರ್ಭಕಂಠದ ಲೋಳೆಯು ವೀರ್ಯಗಳು ಬದುಕಲು ಪ್ರತಿಕೂಲವಾಗಿರುತ್ತದೆ. ಇದು ಈಸ್ಟ್ ಸೋಂಕನ್ನು ಸಹ ಉಂಟು ಮಾಡಬಹುದು. ಇದು ಸುಡುವಿಕೆ, ತುರಿಕೆ ಮತ್ತು ಅಹಿತಕರ ಲೈಂಗಿಕತೆಗೆ ಕಾರಣವಾಗುತ್ತದೆ. ತೆಂಗಿನ ಎಣ್ಣೆ ನಿಮ್ಮ ದೇಹದಲ್ಲಿ ಸರಿಯಾದ ಮಟ್ಟದ pH ಅನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಯೋನಿಯ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಅನುಕೂಲಕರ ಪ್ರಯೋಜನಗಳಿಗಾಗಿ ನೀವು ಅದನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು. ಮೆಮೊರಿ ಮತ್ತು ಮೆದುಳಿನ ಕಾರ್ಯವನ್ನು ಬೆಂಬಲಿಸುತ್ತದೆ. ಈ ಕೊಬ್ಬಿನಾಮ್ಲವನ್ನು ತೆಗೆದುಕೊಂಡ ನಂತರ ಎಲ್ಲಾ ರೋಗಿಗಳಲ್ಲಿ ಅವರ ಸ್ಮರಣ ಸಾಮರ್ಥ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿದೆ. MCFAಗಳು ದೇಹದಲ್ಲಿ ಸುಲಭವಾಗಿ ಹೀರಲ್ಪಡುತ್ತವೆ ಮತ್ತು ಇನ್ಸುಲಿನ್ ಬಳಸದೆ ಮೆದುಳಿಗೆ ಪ್ರವೇಶಿಸಬಹುದು. ತೆಂಗಿನ ಎಣ್ಣೆ ಸೇವಿಸುವುದರಿಂದ ಅವರು ಮೆದುಳಿನ ಕೋಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಇಂಧನಗೊಳಿಸಲು ಸಾಧ್ಯವಾಗುತ್ತದೆ. ಇನ್ಸುಲಿನ್ ಅನ್ನು ನಿಯಂತ್ರಣದಲ್ಲಿಡುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಕಾರಣವಾಗುವ ಹಾರ್ಮೋನ್ ಇನ್ಸುಲಿನ್ ನಿಮ್ಮ ದೇಹಕ್ಕೆ ಅತ್ಯಗತ್ಯ. ಅಧಿಕ ರಕ್ತದ ಸಕ್ಕರೆಯು ನಿಮ್ಮ ರಕ್ತದಲ್ಲಿ ಇನ್ಸುಲಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಹೆಚ್ಚು ಇನ್ಸುಲಿನ್ ರೆಸ್ಟೋಸ್ಟೆರಾನ್ ಅನ್ನು ಹೆಚ್ಚಿಸಲು ಕಾರಣವಾಗಬಹುದು ಮತ್ತು ಅದು ಒಬ್ಬರ ದೇಹದಲ್ಲಿ ಫಲವತ್ತತೆಗೆ ಅಡ್ಡಿಯಾಗಬಹುದು. ತೆಂಗಿನ ಕಾಯಿಯಲ್ಲಿ ಇರುವ ಮಧ್ಯಮ ಸರಪಳಿ ಕೊಬ್ಬಿನಾಮ್ಲಗಳು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಕಡಿಮೆ ಒತ್ತಡವನ್ನು ಉಂಟು ಮಾಡುತ್ತವೆ ಮತ್ತು ನಿಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತವೆ. ಗ್ಲುಕೋಸ್ ಅನ್ನು ನಿಧಾನವಾಗಿ ಒಡೆಯುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.